ಕೇಂದ್ರ ಸರ್ಕಾರಕ್ಕೆ ನಾಳೆಗೆ 100 ದಿನ ಚಳಿಗಾಲದ ಅಧಿವೇಶನದಲ್ಲಿ ಒಂದು ದೇಶ ಒಂದು ಚುನಾವಣೆ ಕಾಯ್ದೆಯನ್ನು ಜಾರಿಗೆ ತರ್ತಾರೆ ಅನ್ನೋ ನಿರೀಕ್ಷೆ ಎಲ್ಲರಿಗೂ ಇದೆ. ಅಷ್ಟೇ ಅಲ್ಲದೆ ಆ ದಿನ ಅವರಿಗೆ 74ನೆಯ ಹುಟ್ಟುಹಬ್ಬ ಮೋದಿಯವರಿಗೆ. ಈ ದೇಶದ ಮೊದಲ ಅಂತರರಾಜ್ಯ ಒಂದೇ ಮೆಟ್ರೋ ರೈಲಿಗೆ ನಮೋ ಭಾರತ್ ರ್ಯಾಪಿಡ್ ರೈಲ್ ಅಂತ ಮರುನಾಮಕರಣ ಮಾಡಿದ್ದಾರೆ. ಯಾಕೆ ಬೇಕಾಗಿತ್ತು? ಒಂದೇ ಮೆಟ್ರೋನೇ ಚೆನ್ನಾಗಿತ್ತಲ್ಲ, ಇದೇನಕ್ಕದು ಏನೆಯೋ ಗೊತ್ತಿಲ್ಲ, ಅದು ಏನಕ್ಕೆ ನನಗೆ ಐಡಿಯಾ ಇಲ್ಲ. ಇದು ವರ್ಚುವಲ್ ಮೂಲಕ ಗುಜರಾತ್ನ ಅಹಮದಾಬಾದ್ನಿಂದ ಪ್ರಧಾನಿ, ಅದು ಅವ್ರದ್ದೇ ಹೆಸರಲ್ವಾ? ಒಂದೇ ಭಾರತ್ ಅವರೇ ಇಟ್ಕೊಂಡಿರೋ ಹೆಸರು ತಾನೆ. ಅದನ್ನೇನಕ್ಕೆ ಇದು ನಮೋ ಭಾರತ್ ರ್ಯಾಪಿಡ್ ರೈಲ್ ಅಂತ ಕನ್ಫ್ಯೂಷನ್ ಯಾಕೆ? ಚೆನ್ನಾಗಿತ್ತಲ್ಲ, ಎರಡು ಪದದಲ್ಲಿ ಹೇಳಿ ಜನ ತಿಳ್ಕೊಳ್ಳೋರು ಅಟ್ಲೀಸ್ಟು. ಒಂದೇ ಭಾರತ ಅನ್ನೋದೇ ಚೆನ್ನಾಗಿದೆ. ನಾಳೆಯಿಂದ ಭುಜ್ ಅಹಮದಾಬಾದ್ ನಡುವೆ ಸಾರ್ವಜನಿಕ ಸಂಚಾರ. ವಿಶೇಷತೆಗಳಿದೆಯಂತೆ. ಏನು ವಿಶೇಷತೆ? ಏನು ಅಲ್ಲಿದಪ್ಪ, ಇದು ನಮಗೆ ಹಾಕಿದು, ಅಲ್ಲಿ ಟಿಕೆಟ್ ಎಷ್ಟು, ಅಲ್ಲಿ ಎಷ್ಟು ಗಂಟೆಗೆ ಹೋಗುತ್ತೆ, ನಾವು ಇಟ್ಕೊಂಡು ಏನು ಮಾಡಬೇಕು ಇದನ್ನು? ಅಪಘಾತ ತಡೆಗೇನೋ ತಂತ್ರಜ್ಞಾನ ಕವಚಿದೆಯಂತೆ. ಬೆಂಕಿ ಅವಘಡ ಪತ್ತೆ ತಂತ್ರಜ್ಞಾನ. ಏನು ತಂತ್ರಜ್ಞಾನ? ಫೈರು ಗಿಯರು ಇದು ಹಾಕಿರ್ತಾರೆ. ಏನು ದೊಡ್ಡ ಇಂಟರ್ನ್ಯಾಷನಲ್ ತಂತ್ರಜ್ಞಾನ ಅನ್ನೋದು. ಎಮರ್ಜೆನ್ಸಿ ಲೈಟಿನ ತಂತ್ರಜ್ಞಾನ ಅಂತ ಕರೆದ್ರೆ ನಾನು ಏನಂತ ಹೇಳಲಿ ಇನ್ನು? ಹಾಯ್ ಸರಿ, ಎಂಥದ ಫೋನ್ ಚಾರ್ಜಿಂಗ್. ಯಾವ ಟ್ರೈನಲ್ಲಿ ಫೋನ್ ಚಾರ್ಜಿಂಗ್? ಎಲ್ಲ ಟ್ರೈನ್ಗೂ ಫೋನ್ ಚಾರ್ಜಿಂಗ್ ಆಗ್ತದೆ. ಈಗ ಅದು ದೊಡ್ಡ ತಂತ್ರಜ್ಞಾನ. ಅದೇ ಇಲ್ಲ, ಈಗ 4 ಜನ ಸ್ಪೇಸ್ಗೆ ಹೋಗಿ ಬಂದ್ರಲ್ಲ, ಆ ಥರ ತಂತ್ರಜ್ಞಾನ. ಏನು ಬರೀ ರೈಲ್ ಬಿಡ್ತಾರಪ್ಪ ಸುಮ್ಮನೆ. ರೈಲಿನ ವಿಷಯ ಅಲ್ಲ, ಈ ರೈಲಿನ ಜೊತೆಗೆ ಪುಣೆ, ಹುಬ್ಬಳ್ಳಿ, ಡೆಲ್ಲಿ, ವಾರಣಾಸಿ ಸೇರಿದಂತೆ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲ್ಗಳಿಗೂ ಮೋದಿ ಚಾಲನೆ ಕೊಟ್ಟಿದ್ದಾರೆ. ಎಸ್. ಡೊನಾಲ್ಡ್ ಟ್ರಂಪ್ ಕೊಲೆಗೆ 2ನೇ ಬಾರಿ ಯತ್ನ ನಡೆದಿದೆ. ಫ್ಲೋರಿಡಾದ ವೆಸ್ಟ್ ಪಾಮ್ ಬೀಚ್ನ ತನ್ನ ಗಾಲ್ಫ್ ಕ್ಲಬ್ನಲ್ಲಿದ್ದಂತಹ ಟ್ರಂಪ್ ಮೇಲೆ ಅನಾಮಿಕನೋರ್ವ ಗುಂಡಿನ ದಾಳಿಗೆ ಯತ್ನಿಸಿದ್ದಾನೆ. ಗಾಲ್ಫ್ ಕ್ಲಬ್ನಿಂದ ಸುಮಾರು 400 ಗಜಗಳಷ್ಟು ದೂರದಲ್ಲಿ ಪೊದೆಯಲ್ಲಿ ಅವಿತಿದ್ದ ಅಮೆರಿಕದ ಸೀಕ್ರೆಟ್ ಸರ್ವಿಸ್ ಏಜೆಂಟ್ ಗುಂಡು ಹಾರಿಸಿದ್ದಾನೆ. ತಕ್ಷಣವೇ ಬಂದೂಕುಧಾರಿ ರೈಫಲ್ ಅನ್ನ ಬಿಸಾಡಿ ಎಸ್ಯುವಿ ಕಾರನ್ನ ಹತ್ತಿ ಎಸ್ಕೇಪ್ ಆಗಿದ್ದಾನೆ. ಸ್ಥಳದಲ್ಲಿ ಬಿಸಾಕಿದಂತಹ ಬಂದೂಕು, 2 ಬ್ಯಾಕ್ಪ್ಯಾಕ್ಗಳು, ಗುರಿಗಾಗಿ ಬಳಸಲಾಗಿದ್ದಂತಹ ಸ್ಕೋಪ್ ಮತ್ತು ಗೋಪ್ರೋ ಕ್ಯಾಮೆರಾಗಳನ್ನು ಸೀಸ್ ಮಾಡಲಾಗಿದೆ. ಈ ಮಧ್ಯೆ ಟ್ರಂಪ್ ಸುರಕ್ಷಿತವಾಗಿದ್ದಾರೆ. ಓರ್ವನನ್ನ ಬಂಧಿಸಿದ್ದೀವಿ ಅಂತ ಅಮೆರಿಕ ತನಿಖಾ ಸಂಸ್ಥೆ ಹೇಳಿದೆ. ಕಳೆದ ಜುಲೈ 13ರಂದು ಕೂಡ ಇದೇ ರೀತಿಯ ಪ್ರಯತ್ನ ನಡೆದಿತ್ತು. ಮೀಸಲಾತಿ ಸಮಾನತೆ ಬಂದ ಮೇಲೆ ತೆಗೆದಾಕ್ಬಿಡ್ತೀವಿ ಅಂತ ರಾಹುಲ್ ಗಾಂಧಿ ಹೇಳಿದ್ರು. ಈಗ ಅದು ರಾಹುಲ್ ಗಾಂಧಿ ನಾಲಿಗೆ ಕತ್ತರಿಸೋರ್ಗೆ ಯಾಕಪ್ಪ ಬೇಕಿದು? ಮತ್ತೆ ಯಾಕೆ ಕತ್ತರಿಸ್ಬೇಕು ಅವ್ರ ನಾಲಿಗೆನ? ಏನು ಲಾಭ? ಏನಕ್ಕೆ ಕತ್ತರಿಸ್ಬೇಕು ಅದನ್ನು? ಶಿವಸೇನಾ ಶಾಸಕ ಯಾರೋ ಗಾಯಕ್ವಾಡ್ ಹೇಳಿದ ಅದನ್ನು, ಈ ಹೇಳಿಕೆಯನ್ನು ಬೆಂಬಲಿಸಲ್ಲ ಅಂತ ಯಾರೋ BJP ಅಧ್ಯಕ್ಷರು. ಈ ರಾಹುಲ್ ಗಾಂಧಿ ಹೊರದೇಶಕ್ಕೆ ಹೋದರೆ ತಲೆ ಗಿರ್ರನ್ನತ್ತಪ್ಪ ಅಂತಾರೆ ಛಲವಾದಿ ನಾರಾಯಣ ಸ್ವಾಮಿ. ಆಲ್ ರೈಟ್, ಅದು ಯಾರ್ಯಾರಿಗೆ ಏನು ಅನ್ಸುತ್ತೋ ಏನೋ, ಅದು ಬೇರೆ ವಿಚಾರ. ಬಟ್ ನಾಲ್ಗೆ ಕತ್ತರಿಸ್ಬಿಡ್ತೀನಿ, ತಲೆ ತೆಗೆದುಬಿಡ್ತೀನಿ, ತಲೆ ತೆಗೆದುಬಿಟ್ರೆ 1 ಲಕ್ಷ ಕೊಟ್ಬಿಡ್ತೀನಿ, 2 ಲಕ್ಷ ಕೊಟ್ಬಿಡ್ತೀನಿ. ನಿಮ್ಮ ತಾತನ ಮನೆ ಗಂಟೆನ ಹೋಗ್ಬೇಕು. ಯಾವನೋ ತಲೆ ತೆಗೆದು, ಯಾವನೋ ನಾಲಿಗೆ ತೆಗೆದು ಅವ್ನು ಜೈಲಿಗೆ ಹೋಗಿ ಮಜಾ ಅನುಭವಿಸೋಕ್ಕೆ ನಿಮ್ಮ ಪುಕ್ಕಟೆ ಕಾಸು. ಯಾರಿಂದನೋ ಲೂಟಿ ಹೊಡೆದು ತಿಂದಿರ್ತೀರಿ ದುಡ್ಡನ್ನು. ಸುಮ್ಮನೆ ಕೆರಳಿಸೋದು. ಎಸ್, ಮುಂದಕ್ಕೆ. ಕೋಲ್ಕತ್ತಾದ ಆರ್ಜಿಕರ್ ಮೆಡಿಕಲ್ ಕಾಲೇಜ್ನ ಟ್ರೈನಿ ಡಾಕ್ಟರ್ ಮೇಲೆ ರೇಪ್ ಮತ್ತು ಮರ್ಡರ್ ನಡೆದಿದ್ದಂತಹ ಪ್ರಕರಣ ಸಂಬಂಧ ಪ್ರತಿಭಟನಾಕಾರರು ಇನ್ನೂ ಕೂಡ ಪ್ರತಿಭಟನೆ ಮುಂದುವರೆಸಿದ್ದಾರೆ. ವೈದ್ಯರೊಂದಿಗೆ 5ನೇ ಬಾರಿಗೆ ಸಿಎಂ ಮಮತಾ ಬ್ಯಾನರ್ಜಿ ಇವತ್ತು ಸಭೆ ನಡೆಸಿದ್ರು. ಸಭೆ ಅಂತ್ಯವಾಗಿದೆ. ಕೋಲ್ಕತ್ತಾದ ನಿವಾಸದಲ್ಲಿ ಚರ್ಚೆ ನಡೆಸಿದ್ರು. ಪ್ರತಿಭಟನೆಯನ್ನ ಕೈಬಿಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಸಭೆಯನ್ನ ವಿಡಿಯೋಗ್ರಾಫ್ ಅಥವಾ ಲೈವ್ ಸ್ಟ್ರೀಮ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು ಮುಖ್ಯ ಕಾರ್ಯದರ್ಶಿಗಳು. ಆ ಕಾರಣಕ್ಕಾಗಿ ಪ್ರತಿಭಟನಾಕಾರರು ವೈದ್ಯರು 2 ಟೈಪಿಸ್ಟ್ಗಳನ್ನ ತಮ್ಮ ಜೊತೆಗೆ ಕರೆದುಕೊಂಡು ಹೋಗಿದ್ರು. ಅಲ್ಲದೆ ವೈದ್ಯರ ನಿಯೋಗವನ್ನ ಭಾರೀ ಪ್ರಮಾಣದಲ್ಲಿ ಚೆಕ್ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಸ್ಯಾಂಡಲ್ವುಡ್ನಲ್ಲಿ ಕಾಸ್ಟಿಂಗ್ ಕೌಚ್, ಅದೇ ಲೈಂಗಿಕವಾಗಿ ಕಿರುಕುಳ ಕೊಡ್ತಾರೆ ಅನ್ನೋದು ಫಿಲ್ಮ್ ಚೇಂಬರ್ನಲ್ಲಿ ಒಂದು ಸಭೆ ಇವತ್ತು. ಹಲವಾರು ನಟಿಯರು ಡ್ಯಾಶ್ ಡ್ಯಾಶ್ ಎಲ್ಲ ಬಿದ್ದರು. ಪರವಿರೋಧದ ಅಭಿಪ್ರಾಯಗಳು ಆ ಸಭೆಯಲ್ಲಿ ಮೂಡಿಬಂದಂಗಿದೆ. ಹೇಮಾ ಥರ, ಕೇರಳದಲ್ಲಿ ಹೇಮಾ ಕಮಿಟಿ ಥರ ಇಲ್ಲೂ ಆಗಬೇಕು ಅಂತ ಪರವಿರೋಧ ಚರ್ಚೆ. ಕೆಲವು ನಿರ್ಮಾಪಕರು ಈ ಮಾತಿಗೆ ವಿರೋಧ ವ್ಯಕ್ತಪಡಿಸಿ ಸುಮ್ಮನೆ ಕಮಿಟಿ ಅಂದರೆ ಯಾಕೆ ಅಂತ ಕೆಲವರು ವಾದ. ಇನ್ನು ಕೆಲವ್ರದ್ದು ಇಲ್ಲ, ಅದಾಗಲೇಬೇಕದು ಅಂತ ಇನ್ನು ಕೆಲವರು ವಾದ. ಏನೋ ಇದರಲ್ಲಿ ಅವ್ರು ಯಾರೋ ಮಹಿಳಾ ಆಯೋಗದ ಅಧ್ಯಕ್ಷನೂ ಹೋಗಿ ಭಾಗವಹಿಸಿದ್ರಂತೆ. ಅವರು 17 ಪ್ರಶ್ನೆ ಏನೋ ಕೇಳಿದಾರಂತೆ. ಕೇಳಿ ಉತ್ತರ ಕೊಡ್ತಾರೆ ಚೇಂಬರ್ ಅವರು. 15 ದಿನದಲ್ಲಿ ಉತ್ತರ ಕೊಡಿ ಅಂತ ಕೇಳಿದ್ದಾರೆ. ಕೊಡ್ತಾರೆ ಅಷ್ಟೇ. ಆಮೇಲೆ ಯಾರೋ ಮಾತಾಡಿ ಒಬ್ಬರು ಲೇಡಿ, ಒಬ್ಬರು ಆಕ್ಟ್ರೆಸ್ಸು, ಹೀರೋಯಿನ್ನು, ನನಗಾದ ಅನುಭವನ ಗಮನಕ್ಕೆ ತಂದಿದ್ದೀನಿ ಅಂತೇನೋ ಹೇಳಿದ್ದಾರೆ. ಫೇರ್ ಎನಫ್. ಯಾರಿಗೆ ಅನುಭವ ಆಗಿದೆ ಅವ್ರ ಗಮನಕ್ಕೆ ತರಬೇಕು. ಅದಕ್ಕೆ ಆಗಿರುವಂಥ ಅವಶ್ಯಕತೆ ಇದ್ದರೆ ಅದಕ್ಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅಷ್ಟೇ. ಮಧ್ಯೆ ಖ್ಯಾತ ನೃತ್ಯ ನಿರ್ದೇಶಕ ಒಬ್ಬರು, ಅವ್ರ ವಿರುದ್ಧ ಈಗ FIR ಆಗಿದೆ ಸರ್, ಲೈಂಗಿಕ ದೌರ್ಜನ್ಯ ಕೇಸ್. ಜಾನಿ ಮಾಸ್ಟರ್. ಎಲ್ಲಿ ಅವರು ಎಲ್ಲ ಲ್ಯಾಂಗ್ವೇಜಲ್ಲೂ ಮಾಡ್ತಾರೆ ಸರ್, ನೃತ್ಯ ನಿರ್ದೇಶಕ. ಆಲ್ ರೈಟ್.
10 ವರ್ಷಗಳಾದ ಮೇಲೆ ಕಲಬುರಗಿಯಲ್ಲಿ ನಾಳೆ ಸಚಿವ ಸಂಪುಟದ ಸಭೆ ನಡೆಯುತ್ತೆ. CM ಸಿದ್ದರಾಮಯ್ಯನವರು ಇವತ್ತು ಹೋಗಿದ್ದಾರಂತೆ. ನಾಳೆ ಅಲ್ಲೇನೋ ಒಂದು 2-3 ಕಾರ್ಯಕ್ರಮಗಳನ್ನು ಭಾಗವಹಿಸಿ 4 ಗಂಟೆಗೆ ಈ ಸಂಪುಟ ಸಭೆಯನ್ನು ನಡೆಸ್ತಾರೆ. ಏನು ಅಲ್ಲಿ ನಡೆಸೋ ಮಹತ್ವ ಏನು? ಇಲ್ಲೊಂದು ಹಾಲಲ್ಲಿ ಕೂತ್ಕೊಂಡು ಚರ್ಚೆ ಮಾಡೋ ಬದಲು ಅಲ್ಲೊಂದು ಹಾಲಲ್ಲಿ ಕೂತ್ಕೊಂಡು ಚರ್ಚೆ ಮಾಡ್ತಾರೆ. ಇನ್ನೇನು ವಿಶೇಷತೆ ಇರೋಕ್ಕಾಗುತ್ತೆ? ಲೊಕೇಶನ್ ಅಷ್ಟೇ ಚೇಂಜ್. ಭಾವನಾತ್ಮಕವಾಗಿ ನಮ್ಮ ಭಾಗದಲ್ಲೂ ಮಾಡಿದ್ದಾರೆ. ನಡೆಯಿತು. ಬಟ್ ಹಿಂದೆ ನಡೆದಿರುವ ಯಾವ ಸಂಪುಟ ಸಭೆಗಳು ಏನು ಭಾವನಾತ್ಮಕವಾಗಿ ದೊಡ್ಡ ಅಲ್ಲೋಲ ಕಲ್ಲೋಲ ಎಪ್ಸಿದೆ ಅಂತ ನನಗೇನು ಅನಿಸಿಲ್ಲ ಎರಡೂ ಸರ್ಕಾರಗಳಲ್ಲಿ. ಈಗಲ್ಲ ನಾನು ಹೇಳ್ತಿರೋದು. ವೈ ಅಂತ ಹೇಳ್ತೀನಿ ಇರಲಿ. ಈ ಭಾಗಕ್ಕೆ 371 ಜೆ ಕೊಟ್ಟಿದ್ದು ಕಾಂಗ್ರೆಸ್ ಸರ್ಕಾರ. ಸರಿ, ನಾಳೆ ಕೆಲವೊಂದು ಮಹತ್ವದ ನಿರ್ಣಯ ಕೈಗೊಳ್ತೀವಿ ಸಭೆಗೆ. ಎಲ್ಲ BJP ವ್ಯಂಗ್ಯ, ಅಯ್ಯ ಡ್ರಾಮಾ ಅದು ಅಂತ ಅವ್ರದ್ದು ವ್ಯಂಗ್ಯ. BSYಯೂ 2008ರಲ್ಲಿ ಮಾಡಿದ್ರು, 92ರಲ್ಲೇ ಗುಂಡೂರಾವ್ ಮಾಡಿದ್ರು ಅದನ್ನು. ಅದರಿಂದ ಏನು ಸಾಂಕೇತಿಕವಾಗಿ ನಡೆಯುತ್ತೆ ಅಷ್ಟೇ. ಅದರಿಂದ ದೊಡ್ಡದೇನೋ ಆಗೋಗ್ಬಿಡುತ್ತೆ ಅಲ್ಲೋಲಕನಲ್ಲಿ. ಯಾಕೆ ಅಂದರೆ ವಿಧಾನಸೌಧನ ಬೆಳಗಾಮಲ್ಲಿ ಕಟ್ಟಿದ್ರಿ, ಏನು ಆ ಕಟ್ಟಡವಾಗಿ ಅಲ್ಲಿ ನಡೆಯುವ ಕೆಲಸ ಆ ಭಾಗದ ಜನರಲ್ಲಿ ಯಾವ ಸ್ಫೂರ್ತಿಯನ್ನು ತಂದಿದೆ ಅಂತ ಯಾರು ಒಬ್ಬ ಉತ್ತರ ಕೊಡಿ ನನಗೆ ನೋಡೋಣ. ಯಾರು ಒಬ್ರು ಉತ್ತರ ಕೊಡಿಪ್ಪ. ಅಲ್ಲಿಗೊಂದಷ್ಟು ಸಂಸ್ಥೆಗಳನ್ನು ಟ್ರಾನ್ಸ್ಫರ್ ಮಾಡಿದ್ರಿ ರಾಜ್ಯ ಮಟ್ಟದವನ್ನ. ಒಬ್ರು ಅಲ್ಲಿ ಕೂತ್ಕೊಳ್ಳಲ್ಲ, ಎಲ್ಲ ಬಂದು ಬೆಂಗಳೂರಲ್ಲಿ ಕೂತ್ಕೋತಾರೆ. ಏನಾಯ್ತು ಅದರಿಂದ? ಸಂಪುಟ ಸಭೆನೂ ಅಷ್ಟೇ, ಸುಮ್ಮನೆ ಒಂದು ಸಾಂಕೇತಿಕವಾಗಿ ಭಾವನಾತ್ಮಕವಾಗಿ ನಾವು ಇಲ್ಲಿ ಮಾಡಿದ್ದೀವಿ ನೋಡಿ ನಿಮ್ಮ ಭಾಗದಕ್ಕೆ. ಗುಜರಾತ್ನ ಗಾಂಧಿನಗರದಲ್ಲಿ ನವೀಕರಿಸಬಹುದಾದ ಇಂಧನ ಇಲಾಖೆಯಿಂದ 4ನೇ ಜಾಗತಿಕ ಮಟ್ಟದ ನವೀಕರಿಸಬಹುದಾದ ಇಂಧನ ಹೂಡಿಕೆದಾರರ ಸಭೆ ಮತ್ತು ಎಕ್ಸ್ಪೋ ನಡೆಯಿತು. 3 ದಿನಗಳ ಕಾಲ ಎಕ್ಸ್ಪೋಗೆ ಪ್ರಧಾನಿ ಮೋದಿಯವರು ಚಾಲನೆ ಕೊಟ್ಟರು. ಕರ್ನಾಟಕ ಇಂಧನ ಇಲಾಖೆ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ನೇತೃತ್ವದಲ್ಲಿ ಕರ್ನಾಟಕದ ವಿಶೇಷ ಮಳಿಗೆ ಉದ್ಯಮಿಗಳ ಗಮನ ಸೆಳೆಯಿತು. ಸೌರಶಕ್ತಿ ಸ್ಥಾಪಿತ ಸಾಮರ್ಥ್ಯ ವಿಭಾಗದಲ್ಲಿ ಉತ್ತಮ ಸಾಧನೆ ಮಾಡಿದ 2ನೇ ರಾಜ್ಯ, ಪವನಶಕ್ತಿ ಸ್ಥಾಪಿತ ಸಾಮರ್ಥ್ಯದಲ್ಲಿ 3ನೇ ರಾಜ್ಯ, ಜಲವಿದ್ಯುತ್ ಸ್ಥಾಪಿತ ಸಾಮರ್ಥ್ಯದಲ್ಲಿ 2ನೇ ರಾಜ್ಯ ಮತ್ತು ಪಾವಗಡ ಸೋಲಾರ್ ಪಾರ್ಕ್ಗೆ ದೇಶದ ಅತಿ ದೊಡ್ಡ ನವೀಕರಿಸಬಹುದಾದ ಇಂಧನ ಪಾರ್ಕ್ ಎಂಬ 4 ಪ್ರಶಸ್ತಿಗಳನ್ನು ರಾಜ್ಯ ಇಂಧನ ಇಲಾಖೆ ಪಡೆದುಕೊಂಡಿದೆ. ರಿನ್ಯೂವಬಲ್ ಎನರ್ಜಿ, ವಿಂಡ್ ಮತ್ತು ಸೋಲಾರ್ ವಿಶೇಷವಾಗಿ ಇದರಲ್ಲಿ ಬಂದಿರತಕ್ಕಂತಹ ಇನ್ವೆಸ್ಟರ್ಸ್ಗಳು ಕೂಡ ಈಗ ನಮ್ಮಲ್ಲಿ ಬಂದು ಅವರು ಕಾಣ್ತಾ ಇದ್ದಾರೆ. ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥ ಒಂದು ಇಂಟ್ರೆಸ್ಟ್ ಇದೆ, ಅದನ್ನು ತೋರಿಸ್ತಾ ಇದ್ದಾರೆ ಮತ್ತು ನಮ್ಮ ಸಪೋರ್ಟ್ ಅನ್ನು ಕೇಳ್ತಿದ್ದಾರೆ. ಅವ್ರ ಜೊತೆ ಕೂಡ ನಾವು ಮಾತುಕತೆ. ಬೆಂಗಳೂರಿನಲ್ಲಿ ಪುಡಿ ರೌಡಿಗಳು, ರೋಡ್ ಗಲಾಟೆಗಳು ಹೆಚ್ಚು. ಇನ್ನೊಂದು ಕಡೆ ಇಂದಿರಾನಗರದ ಸಿಗ್ನಲ್ ಬಳಿ ಒನ್ ವೇನಲ್ಲಿ ಬಂದಿದ್ದಾನೆ. ಒನ್ ವೇಯಲ್ಲಿ ಬಂದು ಅಸಭ್ಯವಾಗಿ ಚಾಲಕನಿಗೆ ನಿಂದಿಸಿ ಕಾರಲ್ಲಿರೋರನ್ನು ಕಪಾಳ ಕುಡಿಬೇಕು, ಅವನಿಗೆ ಎಳ್ಕೊಂಬಂದು. ಅವನು ಯಾವನಾರ ಆಗಿರಲಿ, ಒನ್ ವೇಲಿ ಬರೋದೇ. ಬೆಂಗಳೂರಲ್ಲಂತೂ ಒನ್ ವೇಗೆ ಹಾವಳಿ ಭಾಳ ಜಾಸ್ತಿ ಆಗೋಗಿದೆ. ಆಮೇಲೆ ಭಾಳ ದಿಮಾಕು ಕೊಬ್ಬಲ್ಲಿ ಮೆರೀತಿದ್ದಾರೆ ಒನ್ ವೇಲಿ ಬಂದು ಎಲ್ಲರೂ. ಅವನಿಗೆ 3 ಬಿಡಬೇಕು ಎಳ್ಕೊಂಬಂದು, 4 ಅವನಿಗೆ ಕತ್ತೆ ಕಾಯಕ್ಕೆ ಬಂದೆ ಒನ್ ವೇನಲ್ಲಿ ಅಂತ. ಏರ್ಪೋರ್ಟ್ ರಸ್ತೆಯಲ್ಲಿ ವೀಲಿಂಗು, ಬಾಗ್ಲೂರು ರಸ್ತೆಯಲ್ಲಿ ವೀಲಿಂಗು ಮಾಡಿಸಿ ನಡೀಲಿ, ಯಾವುದಕ್ಕೂ ಕಂಟ್ರೋಲ್ ಇಲ್ಲ. ಏನು ತಲೆ ಕೆಡಿಸ್ಕೋಬೇಡಿ, ಕೇಳಿದ್ರು ಫ್ರೀಡಮ್. ಶಾಂತವಾಗಿದೆ ಅಂದರೆ ಆಯ್ತು. ಶಾಂತವಾಗಿದೆ, ಫ್ರೀಡಮ್. ಶಾಂತತೆ ಬರೀ ಕೋಮ್ ಗಲಾಟೆನಲ್ಲ ಮುಖ್ಯಮಂತ್ರಿಗಳೇ, ಇವು ಎಲ್ಲ ವರ್ಕ್ ಆಗ್ತಿದೆ. ನಾನಾಗ ಹೇಳಿದೆ ಹಲವಾರು ಘಟನೆಗಳು ಒಂದೇ, ಇವು ಎಲ್ಲ ಆಗ್ತಿರುತ್ತೆ. ಒಂದು ಪ್ರದೇಶದಲ್ಲಿ ಹೆಲ್ಮೆಟ್ ಹಾಕೊಳ್ಳೋದೇ ಇರೋದು, ಯಾರೂ ಗಮನಿಸ್ತಾರೆ, ಎಲ್ಲ ಅಭಿಪ್ರಾಯ ರೂಪಣೆಗೆ ಸೇರ್ಕೋತಾ ಇರುತ್ತೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಫಾಸ್ಟ್ಯಾಗ್ ಕೋರ್ಟ್ ತೆರೆಯೋದಕ್ಕೆ ಎಲ್ಲ ಸಿದ್ಧತೆಗಳು ನಡೀತಾ ಇದೆ. ಈಗಾಗಲೇ ಪೊಲೀಸರು ಗೃಹ ಇಲಾಖೆಗೆ ಮನವಿ ಸಲ್ಲಿಸಿದ್ದಾರೆ. ಈಗಾಗಲೇ ಗೃಹ ಇಲಾಖೆ ಅಡ್ವೊಕೇಟ್ ಜನರಲ್ಗೆ ಕಾನೂನಾತ್ಮಕ ಸಾಧಕ ಬಾಧಕಗಳ ಬಗ್ಗೆ ವರದಿ ಕೇಳಿದೆ. ಕಾನೂನು ಇಲಾಖೆ ಎಜಿಯಿಂದ ಇವತ್ತು ಅಭಿಪ್ರಾಯ ಸಲ್ಲಿಕೆ ಸಾಧ್ಯತೆ ಇದ್ದು, ಈ 2 ವರದಿ ನಾಳಿನ ಕಲಬುರಗಿಯ ವಿಶೇಷ ಕ್ಯಾಬಿನೆಟ್ನಲ್ಲಿ ಚರ್ಚೆಗೆ ಬರಲಿದೆ.